ವಾಚ್ ಮಹಾಭಾರತ ಬೈ ವ್ಯಾಸ ಆನ್ ಇನ್ಫೋ ನೋಡಿ. ಇಲ್ಲಿ ಪುಲೋಮ ಪರ್ವದಲ್ಲಿ ಪುಲೋಮ ಹ್ಯಾಸ್ ಪ್ಲೇಡ್ ಎ ವೆರಿ ಬಿಗ್ ರೋಲ್. ಯಾರಪ್ಪ ಈ ಪುಲೋಮ ಅಂದರೆ ಭೃಗು ಹೆಂಡತಿ. ಓಕೆ, ಭೃಗುಗೆ ಸಪ್ತ ಋಷಿಗಳು ಇವರಿಗೆ ಇನ್ನ ಕೆಲವು ಹೆಂಡತಿರಿರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕಾವ್ಯ ಮಾತಾ ತಗೋಬೋದು, ಶುಕ್ರಾಚಾರ್ಯರ ತಾಯಿ, ಮತ್ತು ಖ್ಯಾತಿ ಸಾಕ್ಷಾತ್ ಲಕ್ಷ್ಮಿಗೆ ತಾಯಿ. ನೀನಾ ಹೇಳಿದೆ ಅವಾಗ ನೀ ಏನ್ ಮಾಡ್ಬೇಕೀಗ? ಏನಾದ್ರೂ ಶಾಪನೇ ಈಗ. ಭೃಗು ಏನ್ ಶಾಪ ಕೊಡ್ತಾರೋ ಏನ್ ಕತ್ತಿರೋ ಅದೇ ಪದ್ಯದಲ್ಲಿ ಇದ್ದಿದ್ದ ಅಗ್ನಿ. ಸರಿ, ಆ ಬುಷ್ ಹತ್ರ ಏನೋ ಅಲ್ಲಾಡ್ತಾ ಇರತ್ತೆ, ಬರ್ತಾಳೆ. ಹಿಂಗೆ ನೋಡಿದ್ರೆ ಎರಡು ಇಷ್ಟಿಷ್ಟು ದಪ್ಪ ರೂಬೀಸ್ ಥರ ಕಾಣ್ತಾರೆ. ಅವಳೇನು ಮಾಡ್ತಾಳೆ, ಅಲ್ಲಿರೋ ಒಂದು ದರ್ಬೆನ್ ತಗೊಂಡು ಅದನ್ನು ಚುಚ್ಚಿಬಿಟ್ಟು ನೋಡ್ತಾಳೆ. ಅವ್ರ ಕಣ್ಣಿಂದ ರಕ್ತ ಬರುತ್ತೆ. ಓಕೆ, ಆಮೇಲೆ ರಾಜ ಭಯ ಪಟ್ಕೊಂಡು ಯಾರಪ್ಪ ಇದು ಅಂದ್ಬಿಟ್ಟು ಎಲ್ಲ ತೆಗೆದು ನೋಡಿದ್ರೆ ಆಲ್ಮೋಸ್ಟು ಎಲ್ಲ ತಿಂದೋಗ್ಬಿಟ್ಟಿರುತ್ತೆ. ಬರೀ ಮೂಳೆ ಕಾಣ್ತಾ ಇರತ್ತೆ, ರಿಪ್ಸ್ ಎಲ್ಲ ಕಾಣ್ತಾ ಇರತ್ತೆ, ಅಷ್ಟು. ಓಕೆ, ಇವ್ರನ್ನ ಕಾಲಯೋಗಿಗಳು ಅಂತ ಕರಿತೀವಿ. ಅಂದರೆ ಅವರ ಕಾಲದ ಒಂದು ಪರಿವೇ ಇರೋದಿಲ್ಲ, ಟೈಮ್ ಅನ್ನೋದೇ ಇರೋದಿಲ್ಲ. ಸೊ ಎಷ್ಟೋ ಸಲ ನೀವು ಕೇಳಿರ್ಬೋದು, ವಾರಣಾಸಿನಲ್ಲಿ ಏನೋ ಒಂದು ಕಲ್ಲು ತೆಗೆದಾಗ ಕಲ್ಲು ಚಪ್ಪಡಿ ಕೆಳಗಡೆ ಒಬ್ರು ಯಾರೋ ಯೋಗಿ ಕೂತಿದ್ರು ಅಂತ. ಅವ್ರಿಗೆ ಕಾಲದ ಪರಿವೇ ಇರೋದಿಲ್ಲ, ಕಾಲ ನಿಯಂತ್ರಣ ಆಗ್ಬಿಡುತ್ತೆ, ಕಾಲ ರೂಪ ಕೊಟ್ಟೋಗ್ಬೇಕು. ಗಂಡ ಅಂದಮೇಲೆ ಆಗೋಯ್ತು, ಇನ್ನೇನು ಅವ್ರು ಸೇವೆ ಮಾಡಬೇಕು ಅಂತ ಅಲ್ಲೇ ಬಿಡ್ತಾನೆ ಬಿಟ್ಟು. ಸೊ ಇಬ್ಬರು ಮದುವೆ ಮಾಡ್ಕೊತಾರೆ. ಮಾಡಿಕೊಂಡ್ರೆ ಸುಕನ್ಯೆ ಏನು ಮಾಡ್ತಾಳೆ, ದೇವಿ ಪೂಜೆ ಮಾಡ್ತಾ ಇರ್ತಾಳೆ. ದೇವಿ ಬಂದು ಕನಸಲ್ಲಿ ಹೇಳ್ತಾಳೆ, ಅಶ್ವಿನಿ ದೇವತೆಗಳು ಪೂಜೆ ಮಾಡು, ಅವ್ರ ಆಶೀರ್ವಾದ ಇದ್ರೆ ನಿನ್ನ ಗಂಡನ ಕಣ್ಣು ಬರುತ್ತೆ. ಸರಿ, ಅಶ್ವಿನಿ ದೇವತೆಗಳನ್ನ ತಪಸ್ ಮಾಡ್ತಾಳೆ ಎಷ್ಟೋ ವರ್ಷಗಳು. ಅಶ್ವಿನಿ ದೇವತೆಗಳು ಬರ್ತಾರೆ. ಬಂದರೆ ಅವರೊಂದು ಇದು ಕೊಡ್ತಾರೆ, ಲೇಹ್ಯ, ಹಚ್ಚು ನಿನ್ನ ಕಣ್ಣು ಬರುತ್ತೆ ನಿನ್ನ ಗಂಡಂಗೆ. ಅಲ್ಲೊಂದು ಪಾಂಡ್ ಇದೆ ನೋಡು, ಅಲ್ಲೋಗಿ ಮುಳುಗಿ ಬರಬೇಕು, ಆಗ ದೇಹ ಅನುಸರಿಯೋದು. ಸರಿ, ಕಣ್ಣಿಗೆಲ್ಲ ಹಚ್ತಾಳೆ. ಬೆಳಗ್ಗೆ ಕರ್ಕೊಂಡು ಹೋಗ್ತಾಳೆ. ಆ ಪಾಂಡಲ್ಲಿ ಮುಳುಗ್ತಾರೆ ಚವನ. 3 ಚವನ ಆಚೆ ಬರ್ತಾರೆ. ಅಶ್ರೀರವಾಣಿ ಕೇಳುತ್ತೆ, ಇದ್ರಲ್ಲಿ ನಿನ್ ಗಂಡ ಯಾರು ಆರಿಸು. ಆವಾಗ ಸರಿ, ಇನ್ನಿಬ್ರು ಅಶ್ವಿನಿ ದೇವತೆಗಳು ಟೆಸ್ಟ್ ಮಾಡ್ತಾ ಇದ್ದಾರೆ. ಅವಳಿಗೆ ಗೊತ್ತಿರುತ್ತೆ ಗಂಡ ಯಾರು ಅಂತ. ಸೊ ಅದಕ್ಕೆ ಗಂಧ ಬ್ರಹ್ಮ ಅನ್ನೋದು. ಸುವಾಸನೆ ಆಗಲಿ, ಒಂದು ಅಡುಗೆ ಘಮ ಇರ್ಬೋದು, ಒಬ್ಬ ಮನುಷ್ಯನ ಒಂದು ಇದಿರ್ಬೋದು. ಗಂಧ ಬ್ರಹ್ಮ ಅಂತ ಯಾಕೆ ಕರೆಯೋದು ಅಂದರೆ ದಟ್ ಈಸ್ ಆಲ್ಸೋ ಎ ನಾಲೆಡ್ಜ್. ಅವಳ ಗಂಡದ್ದು ಆ ಗಂಧ ಭ್ರಮೆ ಇದು ಇರತ್ತೆ, ಅವಳ ಭಾಸ ಆಗುತ್ತೆ, ಇವನೇ ನನ್ನ ಗಂಡ. ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರಿಬ್ಬರು ಅವಳಿಗೆ ಒಂದು ಯೋಗ ಕೊಡ್ತಾರೆ. ಏನು, ನೀನು ಯಾವ ಲೇಹ್ಯನ ಹಚ್ಚಿ ಈ ಒಂದು ಪಾಂಡಲ್ಲಿ ಮುಳುಗಿಸಿ ಎನ್ನೋ ಆ ಪಾಂಡ್ ಔಷಧಿಯಾಗಿ ಕನ್ವರ್ಟ್ ಆಗಲಿ. ಇವತ್ತು ನಿಮ್ಮ ಆಯುರ್ವೇದದಲ್ಲಿ ಚವನಪ್ರಾಶ ಅಂತಿರಲ್ಲ, ಇದೇ ಚವನಪ್ರಾಶ. ಆವತ್ತು ಅಶ್ವಿನಿ ದೇವತೆಗಳು ಮಾಡಿದ ರೆಸಿಪಿ ಇನ್ನೂ ಇಟ್ಕೊಂಡು ಬಂದಿದ್ದೀವಿ. ದೇಹ ಚೆನ್ನಾಗಿರ್ಬೇಕು, ಮೂಳೆ ಮಾಂಸ ಗಟ್ಟಿಗಿರ್ಬೇಕು ಅಂದರೆ ಚವನಪ್ರಾಶ. ಓಕೆ, ಅಫ್ಕೋರ್ಸ್ ಇಟ್ ಬ್ರಿಂಗ್ಸ್ ಗೂಸ್ ಬಂಪ್ಸ್ ಬಿಕಾಸ್ ನಮ್ಮ ಮಹಾಭಾರತದಲ್ಲಿ ಇಲ್ಲದಿರೋದು ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಜಸ್ಟ್ ದೇರ್. ಸೊ ಇಂಥದಕ್ಕೆ ಅಧಿಕಾರಿ ಆಗ್ತಾಳೆ ಸುಕನ್ಯಾ ಮತ್ತು ಚವನ. ಸೊ ಹೀಗೆ ಅವರು ಸಂಸಾರ ಮಾಡ್ತಿದ್ರೆ ಅವ್ರಿಗೆ ಪ್ರಮತಿ, ಅಪಮನ್ಯು ಅಂತ ಅಂದ್ಬಿಟ್ಟು 2 ಮಕ್ಕಳಾಗ್ತಾರೆ. ಈ ಪ್ರಮತಿಗೆ ಮದುವೆ ಆಗುತ್ತೆ. ಯಾರ ಜೊತೆ? ಕೃತಚಿ ಅಂತ. ಇವಳ ಪ್ರಸ್ತಾಪ ಮುಂದಕ್ಕೆ ಬರುತ್ತೆ, ಇವಳಿಂದಾನೇ ದ್ರೋಣಾಚಾರ್ಯ ಬಿಟ್ಟೋದು, ಅದು ಬರುತ್ತೆ ಮುಂದಕ್ಕೆ. ಯಾರಪ್ಪ ಈ ಕೃತಚಿ ಅಂದರೆ, ಕಾಮಧೇನು ವಸಿಷ್ಠರ ಆಶ್ರಮದಲ್ಲಿ ಕರೆದಿರ್ತಕ್ಕಂಥ ಮೊದಲನೇ ಹಾಲಿನ ಮಾಡಿದ ಮೊಸರಲ್ಲಿ ಕಡದು ಬೆಣ್ಣೆ ತೆಗೆದು ಕಾಯಿಸಿದ ಮೊದಲನೇ ತುಪ್ಪದಲ್ಲಿ ಹುಟ್ಟಿರ್ತಕ್ಕಂಥ ಅಪ್ಸರೆ. ಇನ್ನೊಂದ್ಸರಿ ಹೇಳಿ. ಕಾಮಧೇನು ವಸಿಷ್ಠರಿಗೆ ಸೇರುತ್ತೆ ಅವ್ರ ಆಶ್ರಮಕ್ಕೆ. ಆವಾಗ ಮೊದಲನೇ ಸಲಿ ಕಾಮಧೇನು ಕೊಟ್ಟಿರ್ತಕ್ಕಂಥ ಹಾಲು, ಅದರಲ್ಲಿ ಹೆಪ್ಪಾದಂಥ ಮೊಸರು, ಅದನ್ನ ಕಡಿದು ಬರ್ತಕ್ಕಂಥ ತುಪ್ಪ ಆಗಿರ್ತಕ್ಕಂಥ ಅಪ್ಸರೆ. ಕೃತ ಅಂದ್ರೆ ತುಪ್ಪ. ಆ ಬಣ್ಣದಲ್ಲಿ, ತುಪ್ಪದ ಬಣ್ಣದಲ್ಲಿ ಬಂಗಾರದ ಬೊಂಬೆ ತರ ಇದ್ದವಳು ಕೃತಚಿ. ಮಕ್ಳಿಗೆ ಯಾರು ಹೆಸರು ಇಡಬೇಕು ಅಂದ್ರೆ ಅವಳು ನಮ್ಮ ಪ್ರಮತಿನ ಮದುವೆ ಮಾಡ್ಕೊಂತಾಳೆ, ಚವನನ ಮಗ. ಸರಿ, ಇವರು ತುಂಬಾ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ. ಅವ್ರಿಗೊಂದು ಮಗು ಆಗತ್ತೆ, ಗುರುರು ಅಂತ. ಓಕೆ, ಈ ಗುರುರು ಏನು ಮಾಡ್ತಾರೆ,
ಒಂದು ಪ್ರಿಯಂವರ ಅನ್ನೋ ಒಂದು ಹುಡುಗಿನ ಪ್ರೀತಿಸ್ತಾರೆ. ಸೊ ಇವರು ಮಹಾ ತೇಜಸ್ವಿ, ಅವರು ಭೃಗು ವಂಶದವರು ಎಲ್ಲ. ಸರಿ, ಈ ಪ್ರಿಯಂವರ ಮತ್ತು ಗುರುರು ಬಹಳವಾಗಿ ಆಗಿನ ಕಾಲದಲ್ಲಿ ದುಷ್ಯಂತೆ ಶಾಕುಂತಲ ಕತೆ ಕೇಳಿದ್ದೀವಿ. ಇದು ಇನ್ನೂ ದೊಡ್ಡ ಲವ್ ಸ್ಟೋರಿ, ಇದೇ ಒಂದು ಎಪಿಸೋಡ್ ಆಗತ್ತೆ. ಸೊ ನಾನು ಅದು ಡೀಟೇಲ್ ಆಗಿ ಹೇಳಕ್ಕೆ ಹೋಗೋದಿಲ್ಲ. ಸೊ ಇಬ್ಬರು ಪ್ರೀತಿಸ್ತಾರೆ. ಇನ್ನೇನು ನಾಳೆ ಮದುವೆ ಅಷ್ಟರಲ್ಲಿ ಒಂದು ಹಾವು ಬಂದು ಕಚ್ಚಿಬಿಟ್ಟು ಪ್ರಿಯಂವರ, ಆಕೆ ಹಸುನಿಗ್ತಾಳೆ. ಇದು ಏನಾಗೋಗುತ್ತೆ, ಗುರುರುಗೆ ಗ್ರೀಫ್ ಕೊಟ್ಟಿರ್ತಾರೆ. ಅವಳನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ, ಅಷ್ಟು ಇಷ್ಟ ಅವಳು ಕಂಡ್ರೆ. ಸರಿ, ಇಬ್ರಿಗೂ ಏನು ಕನೆಕ್ಷನ್ ಆಗಿರುತ್ತೆ ಅಂದರೆ ಇಂಟೆಲೆಕ್ಚುಯಲ್ ಕನೆಕ್ಷನ್ ಆಗಿರುತ್ತೆ. ಇಟ್ಸ್ ನಾಟ್ ಅಬೌಟ್ ಬಾಡಿ, ಇಟ್ಸ್ ನಾಟ್ ಅಬೌಟ್ ಎಮೋಷನ್ಸ್, ಇಟ್ಸ್ ನಥಿಂಗ್. ಇಬ್ಬರು ಕೂತ್ಕೊಂಡು ಕಾಲ ಗೊತ್ತಾಗದೆ ಮಾತಾಡ್ತಾರೆ. ಅಂದರೆ ನೀನು ಈ ಪ್ರಶ್ನೆ ಕೇಳ್ತೀಯಾ, ನಾನು ಇದು ಉತ್ತರ ಹೇಳ್ತೀನಿ, ನಾನು ಈ ಪ್ರಶ್ನೆ ಕೇಳ್ತೀನಿ, ನಿಂಗೆ ಈ ಉತ್ತರ ಬರುತ್ತಾ, ಆ ಥರ ಇಂಟೆಲೆಕ್ಚುಯಲ್ ಕನೆಕ್ಷನ್ ಆಗಿರುತ್ತೆ. ಇವಾಗ ನಾವು ಹಾರೋಸ್ಕೋಪ್ ನೋಡ್ತೀವಿ, ಗಣಕೂಟ ಕೊಡುತ್ತಾ, ನಾಡಿಕೂಟ ಕೊಡುತ್ತಾ, ಇದೆಲ್ಲ ನೋಡ್ತೀವಲ್ಲ, ಇದನ್ನ ಯಾರು ಗಮನಿಸಲ್ಲ. ಆರದೇ ಕಂಪ್ಯಾಟಿಬಲ್ ವಿತ್ ಇಂಟೆಲೆಕ್ಚುಯಲಿ ಕಂಪ್ಯಾಟಿಬಲ್. ಅದು ಈಗಿನ ಕಾಲಕ್ಕೆ ಬಹಳ ಇಂಪಾರ್ಟೆಂಟ್. ಇಬ್ರು ಕೂತು 10 ನಿಮಿಷ ಮಾತಾಡಿಲ್ಲ ಅಂದರೆ ದಾಂಪತ್ಯ ಏನದು? ಸಹಿಸ್ಕೊಳಕ್ಕಾಗಲ್ಲ. ಅಯ್ಯೋ ಅರ್ಥ ಆಗಲ್ಲ ನಾವು ಮಾತಾಡೋದು, ಇನ್ನೊಬ್ರು ಮಾತಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅವ್ರಿಗೇನು ಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ನನಗೇನು ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ 20-30 ವರ್ಷ 40 ವರ್ಷ ಕಳೆದವರು ಇದ್ದಾರೆ, ಆಯ್ತಾ? ಸೊ ಆ ಕಾಲದಲ್ಲಿ ಇಂಟಲೆಕ್ಚುಯಲ್ ಕನೆಕ್ಷನಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವರು. ಸೊ ಹಾವು ಕಚ್ಚಿ ಅವಳು ಸತ್ತೋದಾಗ ತುಂಬ ಗ್ರೀಫ್ ಆಗಿಬಿಟ್ಟಿರ್ತಾನೆ ಗುರು. ಸೊ ಆವಾಗ ಇಲ್ಲಿ ಬ್ರಹ್ಮದೇವರು ಭೃಗುಗಳಿಗೆ ಹೇಳ್ತಾರೆ, ನೋಡಪ್ಪ, ನಿನ್ನ ವಂಶ ಇದೆ, ನಿನ್ನ ವಂಶದಲ್ಲಿ ಈ ಥರ ಎಲ್ಲ ಆಗ್ತಾಯಿದೆ, ಏನಾದರೂ ಮಾಡಬೇಕು ನೀನು. ಆವಾಗ ಅವರು ಕನಸಲ್ಲಿ ಬಂದು ಗುರುರು ಹೇಳ್ತಾರೆ, ನೋಡಪ್ಪ, ಇಂದ್ರನ ಕುರಿತು ತಪಸ್ ಮಾಡು ನೀನು, ಮೇ ಬಿ ಹಿ ವಿಲ್ ಹೆಲ್ಪ್, ಬಿಕಾಸ್ ಉದ್ದನ್ ಕದ್ದೊಂದು ಸ್ಟೋರಿ ಇದೆ, ಎಲ್ಲ ಇದೆ. ಸೊ ಅವನೇ ಹೆಲ್ಪ್ ಮಾಡ್ತಾನೆ ನಿಮಗೆ ಅವಳ ಆಚೆ ಬರೋಕ್ಕಿದ್ರಿಂದ. ಅವನ ಹೆಣ ಕೂಡ ಸುಟ್ಟಿರಲ್ಲ, ಮದ್ದುಗಳು ಹಚ್ಕೊಂಡು ಕಾಯ್ತಾ ಇರ್ತಾನೆ. ಸೊ ಇಂದ್ರ ಇದಕ್ಕೆ ಮೆಚ್ಚಿ ಬರ್ತಾನೆ, ಬಂದುಬಿಟ್ಟು ನಿನ್ನ ಆಯುಸ್ಸಲ್ಲಿ ನಿನ್ನ ಹೆಂಡತಿ ಕೊಡೋಂಗಿದ್ರೆ ನಾನು ಬದುಕಿಸ್ತೀನಿ. ಹಾಂ, ಸೊ ಕೊಡ್ತಾನೆ, ಬಿಡ್ತಾನೆ. ಇಲ್ಲಿ ಶುರು ಆಗಿರ್ಬೇಕು, ನಾನು ಅರ್ಥ ಕೊಡ್ತೀನಿ ಅಂತ ಕೊಡಲ್ಲ. ಬಟ್ ಸ್ಟಿಲ್ ಯುನೋ, ಅಂದರೆ ಆ ಲವ್ ಹೆಂಗಿತ್ತು ಅಂತ ನನಗೇನು ಕೇರ್ ಮಾಡೋದಿಲ್ಲ. ನನ್ಗೆ ಯು ಆರ್ ಇಂಪಾರ್ಟೆಂಟ್ ನಾನೇನು ಇದು ಹಿಂಗೆ ಅನ್ನೋದು. ಸೊ ಪ್ರಿಯಂವರ ಬದುಕೊಂತಾಳೆ. ಸರಿ, ತುಂಬ ಖುಷಿ ಆಗುತ್ತೆ. ಆದರೆ ನಾಗಗಳ ಮೇಲಿರೋ ಹಾಗೆ ಹೋಗುತ್ತೆ. ಓಕೆ, ಅಲ್ಲಿಂದ ಶುರು ಆಗುತ್ತೆ ಗುರುರುದು ನಾಗಗಳ ಮೇಲೆ ಹಾಗೆ ಎಲ್ಲ ಹಾವುಗಳನ್ನು ಸಾಯಿಸ್ಕೊಂಡು, ಅದೇನು ಜಸ್ಟ್ ತೇಜಸ್ಸಿಂದ ಸುಟ್ಕೊಂಡು ಬರ್ತಾರೆ. ಆವಾಗ ಅವ್ರು ದಂಡ ಇಟ್ಕೊಂಡಿರ್ತಾರೆ, ಅಲ್ಲೊಂದು ಕರಿ ದೊಡ್ಡ ನಾಗ ಅದ್ರ ತಲೆ ಮೇಲೆ ಹೊಡಿತಾರೆ. ಹೊಡೆದಾಗ ಅಲ್ಲಿಂದ ಒಬ್ಬ ಋಷಿ ಆಚೆ ಆಯಿತಾ. ಅವರು ಸ್ಟಾಪ್ ಮಾಡ್ತಾರೆ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡು, ಯಾತಕ್ಕೆ ಅಂತ ಹೇಳ್ತೀನಿ. ಸಾವು ಅನ್ನೋದು ಮನುಷ್ಯ ಧರ್ಮ. ಇವಾಗ ಒಂದು ಪಕ್ಷಿ ಸಾಯಿತು ಅಂದರೆ ಅದು ಹಂಟರ್ ಕಾರಣ, ಒಂದು ಇರುವೆ ಸಾಯಿತು ಅಂದರೆ ಯಾರೋ ತುಳಿದಿರ್ತಾರೆ. ಹಾಗೆ ಒಬ್ಬ ಮನುಷ್ಯ ಸತ್ತ ಅಂದರೆ ಒಂದು ಕಾಯಿಲೆ ಕಾರಣ ಆಗಿರ್ಬೋದು, ಅವನ ಆಯುಸ್ ಕಾರಣ ಆಗಿರ್ಬೋದು. ಹಾಗೆ ಒಂದು ಹಾವು ಕಾರಣ ಅಷ್ಟೇ, ಬಟ್ ಅವಳು ಸಾವಿತ್ತು ಅಲ್ಲಿ. ನೀನು ಯಾಕೆ ನಾಗಗಳನ್ನ ನೀನು ಇದು ಮಾಡ್ತಾ ಇದೀಯಾ, ತಪ್ಪಿರು ಅಂತ ಹೇಳ್ತು. ಸರಿ, ಈ ಋಷಿ ಬಂದ್ಬಿಟ್ಟು ಅವ್ರದ್ದು ನಾನು ಕೇಳ್ತೀನಿ ನಿಮ್ಮ ಮಾತು, ಬಟ್ ನೀನು ಯಾರು, ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು? ಓಕೆ ಓಕೆ, ಇದು ಆ ಸ್ಟೋರಿಗೆ ಹೋಗುತ್ತೆ. ಈ ಋಷಿ ಯಾರು ಅನ್ನೋದ್ರ ಸ್ಟೋರಿಗೆ. ಏನು, ಒಬ್ಬ ಆಶ್ರಮವಾಸಿ ಯಾಗ ಮಾಡ್ತಾ ಇರ್ತಾರೆ. ಯಾಗ ಮಾಡ್ತಾ ಇದ್ರೆ ಹವಿಸ್ ಹಾಕ್ತಾ ಇರ್ತಾರೆ ಇಬ್ಬರು ಶಿಷ್ಯಂದು. ಅದರಲ್ಲಿ ಒಂದು ಋಷಿ ತೀಟೆ ಜಾಸ್ತಿ. ಏನು ಮಾಡ್ತಾ ಇರ್ತಾರೆ, ಯಾಗ ಮಾಡ್ತಾ ಇದ್ದಾಗ ಅಲ್ಲಿ ಯಾವುದೋ ಒಂದು ಹಗ್ಗ ಬಿದ್ದಿರುತ್ತೆ. ಅವರ ಮೇಷ್ಟ್ರ ಮೇಲೆ, ಗುರುಗಳ ಮೇಲೆ ಅದನ್ನು ಹಾವು ಅಂತ ಹಾಕ್ಬಿಡ್ತಾರೆ. ಅವರು ಹೋ ಅಂತ ಕಿರ್ಚ್ಬಿಡ್ತಾರೆ. ಸೊ ನೀನು ಯಾವುದನ್ನು ಹಾವು ಅಂದ್ಯೋ ಅದೇ ನೀನಾಗ್ಬಿಡು. ಸೊ ನಾನು ಶಾಪಗ್ರಸ್ತನಾಗಿದ್ದೀನಪ್ಪ, ನಾನು ತೇಜಸ್ವಿನೇ, ನಾನು ತಪಸ್ ಮಾಡಿ ಇದನ್ನೆಲ್ಲ ತಗೊಂಡವನೇ, ನಿನ್ನಿಂದ ಶಾಪ ವಿಮೋಚನೆ ಆಯಿತು, ಅದಕ್ಕೆ ಭೃಗುಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ನಾನು 3-4 ತಲೆಮಾರು ಕಾಯಬೇಕಾಯಿತು ಅಂತ. ಇವಾಗ ಗೊತ್ತಾಯ್ತಾ, ಶಾಪ ಅನ್ನೋದು ಕೂಡ ಲೋಕ ಕಲ್ಯಾಣಕ್ಕೆ ಯಾಕಾಗುತ್ತೆ ಅಂತ. ಆವಾಗ ಈ ಋಷಿಗಳು
ಅವನಿಗೊಂದು ಕತೆ ಹೇಳಿದ್ರು ನಾಗಗಳ ಬಗ್ಗೆ. ಆ ಕತೆ ನಮ್ಮ ಕಾಶ್ಯಪರಿಂದ ಶುರುವಾಗುತ್ತೆ.